ಎಲ್ರಿಗೂ ನಮಸ್ಕಾರ. ಬಾಂಡೆಕ್ಸ್ ಮೈನಿಂಗ್ ಅಪ್ಲಿಕೇಶನ್ ಬಂತು ಅಂದರೆ ಹತ್ತಿರ 2 ವರ್ಷಕ್ಕಿಂತ ಮೇಲಿಂದನೇ ಈ ಒಂದು ಅಪ್ಲಿಕೇಶನ್ ಇದೆ. ಸೊ ಈ ಒಂದು ಅಪ್ಲಿಕೇಶನ್ ನಾವು ಪ್ರತಿದಿನ ಕೂಡ ಮೈನಿಂಗನ್ನು ಮಾಡ್ತಾಯಿದ್ದೀವಿ. 1 ವರ್ಷದಿಂದ ಮೈನಿಂಗನ್ನು ಮಾಡ್ತಾಯಿದ್ದೀವಿ, ತುಂಬ ಟೋಕನ್ಸ್ನ ಅರ್ನಿಂಗನ್ನು ಮಾಡ್ಕೊಂಡಿದ್ವಿ. ಸೊ ಫೈನಲ್ ಆಗಿ ಈ ಒಂದು ಟೋಕನ್ ವಿಡ್ರಾ ಕೊಡುವಂಥ ಟೈಮ್ ಬಂದಿದೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಕೆಲವೊಂದು ಟಾಸ್ಕ್ಗಳನ್ನ ಕೊಟ್ಟಿದ್ದೆ, ನಾವು ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು ಮತ್ತು ನಮ್ಮ ಒಂದು ಪ್ರೊಫೈಲ್ನ ಕಂಪ್ಲೀಟ್ ಮಾಡಬೇಕು. ಸೊ ಒಂದು ಪ್ರೊಫೈಲ್ನ ಕಂಪ್ಲೀಟ್ ಮಾಡಿದ್ರೆ ನಮಗೆ ಏರ್ ಡ್ರಾಪ್ ಟೈಪಲ್ಲಿ ನಾವು ಏನು ಅರ್ನಿಂಗನ್ನು ಮಾಡಿದ್ವಿ ಆ ಒಂದು ಪಾಯಿಂಟ್ಸನ್ನು ಟೋಕನ್ನ ಕನ್ವರ್ಟ್ ಮಾಡಿಬಿಟ್ಟು ಸೊ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಒಂದು ಟಾಸ್ಕನ್ನು ಮಾಡ್ಕೊಳ್ಳಿ ಅಂತ ಮಾಡ್ಕೊಬೇಡಿ. ಅದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡ್ತೀರಾ ಅಂದರೆ ನಿಮ್ಮ ಒಂದು ಬಾಂಡೆಕ್ಸ್ ಅಪ್ಲಿಕೇಶನ್ ಅಪ್ಡೇಟನ್ನು ಮಾಡ್ಕೊತೀರಾ. ಸೊ ಅಪ್ಡೇಟ್ ಮಾಡ್ಕೊಳ್ಳದೆ ಆಗಿ ಹೋದರೆ ಏನೂ ಕೂಡ ವರ್ಕ್ ಆಗೋದಿಲ್ಲ. ಸೊ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅಪ್ಡೇಟನ್ನು ಮಾಡ್ಕೊಳ್ಳಿ. ಸೊ ಅಪ್ಡೇಟನ್ನು ಮಾಡ್ಕೊಂಡು ಓಪನ್ ಮಾಡ್ತೀರಾ. ಕೆಳಗಡೆ ನಿಮಗೆ ಏರ್ ಡ್ರಾಪ್ ಸೀಸನು ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ತೀರಾ. ಅಲ್ಲಿ ನೋಡ್ತಾ ಇರ್ಬೋದು 26 ಡೇಸ್ ಅಂತ ಐತೆ. ನಾನು ಸ್ಕ್ರೀನ್ಶಾಟ್ ತೊಗೊಂಡು 6 ದಿನ ಆಗಿಬಿಟ್ಟೈತೆ. ಸೊ ಇನ್ನು 20 ದಿನ ಟೈಮ್ ಇದೆ. ಸೊ ಇನ್ನು 20 ದಿನದೊಳಗಡೆ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಂಬೇಡಿ. ಇನ್ ಕೇಸ್ ಈ ಒಂದು ಟಾಸ್ಕ್ನ ಮಾಡಲಿಲ್ಲ ಅಂದರೆ ನೀವು ಅರ್ನಿಂಗ್ ಮಾಡೋದು ಕೂಡ ವೇಸ್ಟ್ ಆಗಿಬಿಡ್ತದೆ. ಅಲ್ಲಿ ನೋಡ್ತಾ ಇರ್ಬೋದು ಮಿನಿಮಮ್ ಬ್ಯಾಲೆನ್ಸ್ ಅಂತಂದರೆ 20 ಬಾಂಡ್ ಪಾಯಿಂಟ್ಸು. ಆಲ್ರೆಡಿ ನಿಮ್ಮ ಹತ್ರ 20 ಬಾಂಡ್ ಪಾಯಿಂಟ್ಸ್ಗಿಂತ ಇದ್ದೇ ಇರುತ್ತೆ ಜಾಸ್ತಿ, 100% ಗೊತ್ತಿರೋ ವಿಷಯ. ಅದನ್ನು ಬಿಟ್ಟರೆ ನಿಮಗೆ ಅಟ್ಲೀಸ್ಟ್ 3 ಎಂಗೇಜ್ಡ್ ನೆಟ್ವರ್ಕ್ ಕನೆಕ್ಷನ್ ಅಂತ ಐತೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ ಮಿನಿಮಮ್ 3 ಜನರನ್ನು ರೆಫರ್ ಮಾಡಿರಬೇಕು. ಸೊ ರೆಫರ್ ಮಾಡಿದರೆ ಮಾತ್ರ ಒಂದು ಏರ್ ಡ್ರಾಪ್ಗೆ ಜಾಯ್ನ್ ಆಗೋದಕ್ಕೆ ಸಾಧ್ಯ. ಇನ್ ಕೇಸ್ ನೀವೇನಾದರೂ ರೆಫರ್ ಮಾಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಇವಾಗಲೇ ಒಂದು 3 ಅಕೌಂಟ್ ಫೇಕ್ ಅಕೌಂಟನ್ನು ರೆಫರ್ ಮಾಡಿ, ಯಾವುದೇ ಥರ ತೊಂದರೆ ಇಲ್ಲ. ಕಂಪ್ಲೀಟ್ ಆಲ್ ಆಫ್ ಯುವರ್ ಆ್ಯಕ್ಟಿವಿಟಿ ರೇಟ್ ಟಾಸ್ಕ್ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅಪ್ಲೋಡ್ ಯುವರ್ ರೆಸ್ಯೂಮ್ ಕೆಳಗಡೆ ಮೇಲ್ಗಡೆ ವೆಲ್ಕಮ್ ಟು ಬಾಂಡೆಕ್ಸ್ ಇರ್ಬೋದು ಅಥವಾ ಕನೆಕ್ಟ್ ವ್ಯಾಲೆಟ್ ಇರ್ಬೋದು. ವ್ಯಾಲೆಟೆಲ್ಲ ಕನೆಕ್ಟ್ ಮಾಡಿ ನಾನು ಡೀಟೇಲಾಗಿ ಒಂದು ಪೋಸ್ಟೆಲ್ಲ ಹಾಕಿದ್ದೀನಿ ಟೆಲಿಗ್ರಾಮಲ್ಲಿ. ಅದ್ರ ಒಂದು ಲಿಂಕನ್ನು ಕೂಡ ಕೊಟ್ಟಿದ್ದೀನಿ. ಇನ್ನೂ ವ್ಯಾಲೆಟ್ ಕನೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಕನೆಕ್ಟನ್ನು ಮಾಡ್ಕೊಳ್ಳಿ. ಸೊ ಈಗ ಉಳ್ಕೊಂಡಿರೋದು 2 ಟಾಸ್ಕು, ಕಂಪ್ಲೀಟ್ ಯುವರ್ ಪ್ರೊಫೈಲು, ಅದು ಬಿಟ್ಟರೆ ಅಪ್ಲೋಡ್ ಯುವರ್ ರೆಸ್ಯೂಮ್. ಸೊ ಫಸ್ಟ್ ಏನು ಮಾಡ್ತೀರಾ, ಇವಾಗ ಅಪ್ಲೋಡನ್ನು ಮಾಡ್ತಾಯಿದ್ದೀವಿ ರೆಸ್ಯೂಮನ್ನು. ಅಪ್ಲೋಡ್ ರೆಸ್ಯೂಮ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ರೆಸ್ಯೂಮ್ ಮಾಡಬೇಕು. ನಿಮ್ಮ ಹತ್ರ ಆಲ್ರೆಡಿ ಏನಾದ್ರು ರೆಸ್ಯೂಮ್ ಇತ್ತು ಅಂದರೆ ಡೈರೆಕ್ಟ್ ಅಪ್ಲೋಡ್ ಮಾಡಿ. ಇನ್ ಕೇಸ್ ನಾನು ಸ್ಟೂಡೆಂಟ್ಗಳು ಇನ್ನೂ ನನ್ನ ಹತ್ರ ಯಾವುದೇ ಥರ ರೆಸ್ಯೂಮ್ ಇಲ್ಲ, ರೆಸ್ಯೂಮ್ ಇಲ್ಲವೇ ಇಲ್ಲ ಅನ್ನೋರು ತುಂಬಾ ಸಿಂಪಲ್ ಆಗೈತೆ. ರೆಸ್ಯೂಮ್ ಬಿಲ್ಡರ್ ಆ್ಯಪ್ CV ಮೇಕ್ ಅಂದ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ. ಆ ಒಂದು ಲಿಂಕ್ ಅಷ್ಟೇ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಒಂದು ಲಿಂಕನ್ನು ಇನ್ಸ್ಟಾಲ್ ಮಾಡ್ಕೊತೀರ, ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀರ. ಕೆಳಗಡೆ ನಿಮಗೆ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ, ಅದನ್ನು ಕ್ಲಿಕ್ ಮಾಡ್ತೀರಾ. ಪರ್ಸ್ನಲ್ ಡೀಟೇಲ್ಸ್, ನಿಮ್ಮ ಫೋನ್ ನಂಬರು, ಇಮೇಲ್ ID, ನೇಮು, ವಿಳಾಸ ಏನೇನೈತೆ ಪ್ರತಿಯೊಂದನ್ನು ಕೂಡ ಕೊಟ್ಕೊಳ್ಳಿ. ಹಾಗೆ ಎಜುಕೇಷನ್ ಕೊಟ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಎಕ್ಸ್ಪೀರಿಯನ್ಸ್, ಸ್ಕಿಲ್ಲು, ಆಬ್ಜೆಕ್ಟಿವ್, ರೆಫರೆನ್ಸ್ ಏನೇನು ಬೇಕೋ ಅದನ್ನು ಕೊಟ್ಕೊಳ್ಳಿ. ಆ್ಯಕ್ಚುಲಿ ಇದೆಲ್ಲ ಮೇನಾಗಿ ಬೇಕಿಲ್ಲ, ಜಸ್ಟ್ ಪರ್ಸನಲ್ ಡೀಟೇಲ್ಸು, ಎಜುಕೇಷನು ಅವೆರಡೇ ಸಾಕು. ಸ್ಕಿಲ್ ಇದ್ದರೆ ಸ್ಕಿಲ್ ಒಂದು ಹಾಕಬಿಡಿ. ಕೆಳಗಡೆ ನಿಮಗೆ ವ್ಯೂ CV ಐತಲ್ಲ, ಅದನ್ನು ಕ್ಲಿಕ್ ಮಾಡ್ತಾ ಅಂದರೆ ಒಂದು ನಿಮಿಷ. ಓಕೆ, ಪರ್ಸನಲ್ ಡೀಟೇಲ್ಸ್ ಎಲ್ಲನೂ ಹಾಕ್ತಿರಲ್ವ, ಹಾಕ್ಬಿಟ್ಟು ಕೆಳಗಡೆ ವ್ಯೂ CV ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರ. ಅಲ್ಲಿ ನಿಮ್ಗೆ ತೋರಿಸುತ್ತೆ ಯಾವೊಂದು ಟೆಂಪ್ಲೇಟ್ ಬೇಕು ಅಂದ್ಬಿಟ್ಟು. ಯಾವುದಾದ್ರೂ ಒಂದು ಟೆಂಪ್ಲೇಟ್ನ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಈಗ ಫಸ್ಟ್ ಒಂದು ಚೂಸ್ ಮಾಡ್ಕೊತೀನಿ. ನನ್ನ ಹೆಸರು ಬಂತು, ನನ್ನ ಕೂಲಾಗೋತ್ರ ಏನೇನೈತೆ ಅದು ಬಂತು, ಮತ್ತು ನನ್ನ ಫೋಟೋ ಕೂಡ ಬಂತು. ಕೆಳಗಡೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂತಂದರೆ ನನ್ನ ಒಂದು ರೆಸ್ಯೂಮ್ ಸಕ್ಸಸ್ಫುಲಿ ಡೌನ್ಲೋಡ್ ಕೂಡ ಆಗ್ತದೆ. ನೆಕ್ಸ್ಟ್ ಏನು ಮಾಡ್ತೀರಾ, ಬಾಂಡೆಕ್ಸ್ ಬರ್ತೀರಾ, ಅಪ್ಲೋಡ್ ರೆಸ್ಯೂಮ್ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ತೀರಾ. ಫೋಟೋನ ಸೆಲೆಕ್ಟ್ ಮಾಡ್ಕೊತೀರಿ, ಒಂದು PDF-ಅನ್ನು. ಸೊ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ರೆಸ್ಯೂಮ್ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ತಂದರೆ ಆ ಒಂದು ಟಾಸ್ಕ್ ಕೂಡ ಡನ್ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಒಂದು ಫೈನಲ್ ಆಗಿ ಬಂತು ಅಂದರೆ ಕಂಪ್ಲೀಟ್ ಯುವರ್ ಪ್ರೊಫೈಲ್. ಇದು ಬಂತು ಅಂದರೆ ಸ್ವಲ್ಪ ತಲೆ ಕೆಡೋ ವಿಷಯ ಇದೆ. ಏನಕ್ಕೆ ಅಂದರೆ ಸ್ವಲ್ಪ ಟ್ರಿಕ್ಕಿ ಆಗೈತೆ. ಕಂಪ್ಲೀಟ್ ಮಾಡ್ತಾ ಹೋದರೂ ಅದು ಕಂಪ್ಲೀಟ್ ಅಂತಲೇ ಶೋ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರ್ಬೋದು, ಅಪ್ಲೋಡ್ ಪ್ರೊಫೈಲ್ ಪಿಕ್ಚರ್ ಐತೆ, ಅದು ತುಂಬಾ ಈಸಿ ಐತೆ. ಅದನ್ನು ಬಿಟ್ಟರೆ ನಿಮಗೆ ಲಿಂಕ್ಡ್ಇನ್ ಇರ್ಬೋದು ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ದು ಲಿಂಕ್ ಹಾಕಿ ಅದೆಲ್ಲ ನಾರ್ಮಲಾಗಿ ತುಂಬಾ ಸಿಂಪಲಾಗಿರೋಂಥ ಟಾಸ್ಕ್ಗಳದೆಲ್ಲ ಮಾಡ್ಕೊಂಬಿಡಿ. ಆ್ಯಂಡ್ ಫೈನಲ್ ಆಗಿ ಬಂತು ಅಂದರೆ ಒಂದು ಕಷ್ಟ ಇರೋಂಥ ಟಾಸ್ಕ್ಗಳ ಬಗ್ಗೆ ಹೇಳ್ಬಿಡ್ತೀನಿ. ಅದು ಸೋಷಿಯಲ್ ಲಿಂಕ್ಸ್. ಸೊ ಲಿಂಕ್ಡ್ಇನ್ನನ್ನು ಕೇಳ್ತೈತೆ. ಸೊ ಲಿಂಕ್ಡ್ಇನ್ಗೆ ಯಾವ ಒಂದು ಅಡ್ರೆಸ್ ಹಾಕಬೇಕು ಅಂದರೆ ನಿಮ್ಮ ಹತ್ರ ಒಂದು ಲಿಂಕ್ಡ್ಇನ್ ಅಕೌಂಟ್ ಇರಬೇಕು. ಸೊ ಲಿಂಕ್ಡ್ಇನ್ ಅಕೌಂಟ್ ಇತ್ತು ಅಂದರೆ ಅಲ್ಲಿ ಸಿಗುವಂತಹ ಪ್ರೊಫೈಲಲ್ಲಿ ನಿಮಗೆ ಮನೋಜ್ ಕುಮಾರ್ ಕೆ ಅಂತ ನನ್ನ ಯೂಸರ್ ನೇಮು. ನಾನೇನು ಮಾಡ್ತೀನಿ, ಅಲ್ಲಿ ನಿಮಗೆ HTT/something ಇರುತ್ತೆ, ಅದ್ರಿಗೆ ಫೈನಲಾಗಿ ಹೇಳ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ಲಿಂಕ್ಡ್ಇನ್ ಅಕೌಂಟ್ ಕೂಡ ಇಲ್ಲ ಅಂದರೆ ಅದಕ್ಕೊಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಸೊ ಇನ್ ಕೇಸ್ ನಿಮ್ಮ ಹತ್ರ ಲಿಂಕ್ಡ್ಇನ್ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ವೀಡಿಯೋನ ಕೊನೆವರೆಗೂ ನೋಡಿ ಟ್ರಿಕ್ ಹೇಳ್ಕೊಡ್ತೀನಿ. ಅದಾದಮೇಲೆ ನಿಮಗೆ ವೆಬ್ಸೈಟ್ ಆರ್ ಪೋರ್ಟ್ಫೋಲಿಯೋ ಅಂತ ಬರುತ್ತೆ. ಇದು ತುಂಬಾ ಸಿಂಪಲ್. ಅಲ್ಲಿ ಏನೈತೆ HTTPS/: ಏನೇನೈತೆ ಅದನ್ನು ಹಾಕ್ಕೊಂಡು ಕೊನೆಗೆ ನಿಮ್ಮ ಒಂದು ನೇಮ್ ಹಾಕ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ನಾನು manojkumar.com ಅಂತ ಹಾಕ್ತೀನಿ. ಅಥವಾ ನೀವೇನು ಇದಕ್ಕಿಂತ ಸಿಂಪಲ್ ಬೇಕು ಅಂದರೆ ತುಂಬಾ ಸಿಂಪಲ್, www.manojkumar.com ಅಥವಾ manojkumar114193.com ಈ ರೀತಿ ನಿಮ್ಗೆ ಏನು ಬರುತ್ತೆ ಅದನ್ನು ಹಾಕ್ಕೊಳ್ಳಿ. ಅದು ಕೂಡ ಏನು ಅವಶ್ಯಕತೆ ಇಲ್ಲ. ಅಂದರೆ ರಿಯಲಾಗಿ ನಿಮ್ಮ ಹತ್ರ ವೆಬ್ಸೈಟ್ ಇರಲೇಬೇಕು ಅಂತ ಅವಶ್ಯಕತೆ ಇಲ್ಲ, ಯಾವುದಾದ್ರೂ ಫೇಕ್ ಹಾಕೊಬೋದು. ಬುಕಿಂಗ್ ಕ್ಯಾಲೆಂಡರ್ ಆಯ್ತಲ್ಲ, ಅದು ಕೂಡ ಅಷ್ಟೇ. ಅಲ್ಲಿ ಏನು HTTP ಐತೆ ಅಲ್ಲಿಂದ .com/ ಅಂತ ಐತೆ ಅಲ್ಲಿವರೆಗೆ ಹಾಕ್ಬಿಟ್ಟು ಅದ್ರ ಮುಂದೆ ನಿಮ್ಮ ನೇಮ್ ಹಾಕ್ಕೊಳ್ಳಿ. ನೇಮ್ ಹಾಕ್ಕೊಂಡು ಅದರ ನಂಬರ್ ಹಾಕೊಂಡ್ರೆ ಅದು ಕೂಡ ಡನ್ ಆಗ್ತದೆ. ಆ್ಯಂಡ್ ಫೈನಲ್ ಆಗಿ ಬಂತು ಅಂದರೆ ಲಿಂಕ್ಡ್ಇನ್. ಸೊ ಲಿಂಕ್ಡ್ಇನ್ ಹೇಗೆ ಮಾಡೋದು ಅಂದರೆ ಓಕೆ, ಲಿಂಕ್ಡ್ಇನ್ ಐತೆ ನೋಡಿ, ಅದು ಕೂಡ ಅಷ್ಟೇ. HTTPS ಐತಲ್ಲ, ಅಲ್ಲಿ ನಿಮಗೆ ಅಂದ್ಬಿಟ್ಟು .com/in/ ಅಂತ ಐತೆ ಅಲ್ಲಿವರೆಗೆ ಹಾಕ್ಬಿಟ್ಟು ಯೂಸರ್ ನೇಮ್ ಬಂತು ಅಂದರೆ ನಿಮ್ಮ ಹತ್ರ ಯಾವುದೇ ಥರ ಲಿಂಕ್ಡ್ಇನ್ ಅಕೌಂಟ್ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ನೇಮ್ ಹಾಕ್ಕೊಳ್ಳಿ. ಅದ್ರ ಮುಂದೆ ಒಂದು 4-5 ಡಿಜಿಟ್ ಹಾಕಿ 1 2 3 4 5 6 7 8 ಈ ರೀತಿ ಹಾಕಿದ್ರೆ ಅದು ಕೂಡ ಡನ್ ಆಗುತ್ತೆ.
ಆವಾಗ ನಿಮಗೆ ಟೋಟಲ್ ಆಗಿ ಲಿಂಕ್ಡ್ಇನ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಅಥವಾ ಬುಕಿಂಗ್ ಕ್ಯಾಲೆಂಡರ್ ಇರ್ಬೋದು, 3 ಕೂಡ ಸಬ್ಲಿ ಕಂಪ್ಲೀಟ್ ಆಗ್ತದೆ. ಲಿಂಕ್ ಟೈಪ್ ಬಂತು ಅಂದರೆ ಅಲ್ಲಿ ನಿಮಗೆ ಇದನ್ನು ಹಾಕಬೇಕು. ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಾ, ಅಥವಾ ಯೂಟ್ಯೂಬ್ ಅಕೌಂಟ್ ಇದೆಯಾ, ನಿಮ್ಮ ಹತ್ರ ಫೇಸ್ಬುಕ್ ಅಕೌಂಟ್ ಇದೆಯಾ, ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವುದಾದ್ರು ಒಂದನ್ನು ಹಾಕ್ಕೊಳ್ಳಿ. ಸೊ ಹಾಕ್ಬಿಟ್ಟು ಏನು ಮಾಡ್ತೀರಾ, ಮತ್ತೆ ವಾಪಸ್ ಬರ್ತೀರಾ ಬಾಂಡೆಕ್ಸ್ಗೆ. ಅಲ್ಲಿ ನಿಮಗೆ 3 ಕೂಡ ಕಂಪ್ಲೀಟ್ ಆಗಿರುತ್ತೆ. ಕಂಪ್ಲೀಟ್ ಆಗಿರೋ ಆ್ಯಕ್ಟಿವಿಟಿ, ಮಿನಿಮಮ್ ಬ್ಯಾಲೆನ್ಸು, ಅಟ್ಲೀಸ್ಟ್ 3 ಎಂಗೇಜ್ಡ್ ನೆಟ್ವರ್ಕ್ ಎಲ್ಲ ಕೂಡ ಕಂಪ್ಲೀಟ್ ಆಗಿರುತ್ತೆ. ಜಾಯಿನ್ ದ ಏರ್ ಡ್ರಾಪ್ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಕಂಗ್ರ್ಯಾಚುಲೇಷನ್ ಯು ಆರ್ ಇನ್ ಅಂತ ಬರುತ್ತೆ. ಸೊ ಇಷ್ಟು ಜಾಯ್ನ್ ಆಗೋದ್ರಿಂದ ನಿಮಗೆ ಏರ್ ಡ್ರಾಪ್ ಟೈಪಲ್ಲಿ ಕೊಡ್ತಾ ಇರ್ತಾರೆ. ಮೇ ಬಿ ಖಂಡಿತವಾಗ್ಲೂ ಇದು ವೆಸ್ಟಿಂಗ್ ಶೆಡ್ಯೂಲ್ ಪಕ್ಕ ಹಾಕೇ ಹಾಕ್ತಾರೆ. ಎಷ್ಟು ದಿನ ಹಾಕ್ತಾರೆ ಅಂತ ಕನ್ಫರ್ಮ್ ಇಲ್ಲ. ಇನ್ ಕೇಸ್ ಏನಾದ್ರು ಒಂದು 12 ಮಂತ್ಸು 24 ಮಂತ್ಸ್ ಹಾಕಿದ್ರೆ ನಿಮಗೆ ಏನು ಟೋಟಲಾಗಿ ಬ್ಯಾಲೆನ್ಸ್ ಇರುತ್ತೆ ಅದು ಇಷ್ಟು ಪರ್ಸೆಂಟ್ ಅಂದ್ಬಿಟ್ಟು 24 ಮಂತ್ಸ್ಗೆ ಗ್ರ್ಯಾಜುವಲಾಗಿ ಬರ್ತಾ ಇರುತ್ತೆ. ಸೊ ಲೈಕ್ ಏರ್ ಡ್ರಾಪ್ ಟೈಪಲ್ಲಿ ನಿಮ್ಮ ಒಂದು ವ್ಯಾಲೆಟ್ ಏನು ಕೊಟ್ಟಿರುತ್ತೆ ಅದು ಬರ್ತಾ ಇರುತ್ತೆ. ಇಲ್ಲಾಂದರೆ ನಾವೇ ಬಂದು ಕ್ಲೈಮ್ ಮಾಡ್ಕೊಬೇಕಾಗ್ತದೆ. ಈಗ ಐವಿವೋ ಅಥವಾ ಬೇರೆ ಇನ್ನೊಂದು ಯಾವ್ದಾದ್ರು ನಿಬಿ ಇರ್ಬೋದು. ಸೊ ಈ ರೀತಿ ಎಲ್ಲ ಟೋಕನ್ಸ್ ಎಲ್ಲ ಕ್ಲೈಮ್ ಮಾಡ್ಕೊತಾ ಇದ್ದೀವಲ್ಲ, ಅದೇ ರೀತಿ ಇಲ್ಲಿ ಸ್ವಲ್ಪ ಕೊಡ್ತಾ ಇರ್ತಾರೆ ಬಾತ್ಗೆ. ಸೊ ಅದನ್ನು ಬಂದು ಕ್ಲೈಮ್ ಮಾಡ್ಕೊಬೇಕಾಗುತ್ತೆ. ಸೊ ಸದ್ಯಕ್ಕೆ ಏನು ಮಾಡ್ತೀರಾ, ಈ ಒಂದು ಬಾಂಡೆಕ್ಸ್ ಮೈನಿಂಗ್ ಅಪ್ಲಿಕೇಶನ್ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಕೂಡ ಒಂದು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಏನಾದ್ರು ಡೌಟ್ ಬಂತು ಅಂದರೆ ನನ್ನ ಒಂದು ಟೆಲಿಗ್ರಾಮ್ ಐತೆ, ಅದಕ್ಕೆ ಕಾಂಟ್ಯಾಕ್ಟನ್ನು ಮಾಡಿ ಖಂಡಿತ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು.